ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ದ್ರುಪದ ರಾಜ ಏನು ಮಾಡ್ತಾನೆ, ಕೃಷ್ಣನನ್ನು ತನ್ನ ಮಗಳು ಕೃಷ್ಣೆ ಅಥವಾ ದ್ರೌಪದಿಗೆ ತರಬೇಕು ಅಂತ ಯೋಚನೆ ಮಾಡಿ ಆ ಕೃಷ್ಣನ ಗುರುವಾದ ಸಾಂದೀಪನಿಗಳು ಬಂದಾಗ ಅವರಲ್ಲಿ ತನ್ನ ಬೇಡಿಕೆಯನ್ನು ಮುಂದಿಡ್ತಾನೆ ಮತ್ತು ಕೃಷ್ಣನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಅದನ್ನು ಸಾಂದೀಪನಿಗಳು ಕೂಡ ಕೇಳ್ತಾರೆ. ಅವರು ಹೇಳ್ತಾರೆ, ಖಚಿತವಾಗಿ ಮಾರಕ ಆದ ಬಾಣ ಬಿಡೋದೊಂದೇ ಅಲ್ಲ, ರಥದಿಂದ ಎದುರಾಳಿ ತನ್ನ ಕಡೆ ನುಗ್ಗು ಬರ್ತಿದ್ರು ಕೂಡ ರಥದಲ್ಲಿ ಕೂತು ತನ್ನ ಚಕ್ರವನ್ನು ಬೀಸಿ ಎಸೆಯೋ ಅಷ್ಟು ಅವನಿಗೆ ಶಕ್ತಿ ಇದೆ, ನಿಪುಣತೆ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ದ್ರುಪದನಿಗೆ ಒಂದು ರೀತಿಯ ಆಶಾಕಿರಣ ಹುಟ್ಟುತ್ತೆ ಮನಸ್ಸಲ್ಲಿ. ಹಾಗಾದರೆ ನನಗಿನ್ನೇನು ಬೇಕು, ಕೃಷ್ಣೆಯನ್ನು ಅವನು ಮದುವೆ ಆಗೋ ಹಾಗೆ ಮಾಡಿ ನಿಮ್ಮನ್ನು ಬೇಡ್ಕೊಳ್ತೀನಿ, ನಿಮ್ಮ ಶಿಷ್ಯ ಅವನು, ಹಾಗಾಗಿ ನಿಮ್ಮ ಮಾತನ್ನು ಅವನು ಕೇಳ್ತಾನೆ ಅಂತ ದ್ರುಪದ ಸಾಂದೀಪನಿಗಳ ಹತ್ರ ಹೇಳ್ತಾರೆ. ಆಗ ಸಾಂದೀಪನಿಗಳು ಹೇಳ್ತಾರೆ, ನೋಡು, ನಾನು ಕೃಷ್ಣನನ್ನು ಬಲ್ಲೆ, ಯಾವ ಯುವತಿನೇ ಆಗಲಿ ತನ್ನನ್ನು ಒಲಿಸ್ಬೇಕು, ಇಲ್ಲದಿದ್ದರೆ ಅವಳನ್ನು ಅವನು ಮದುವೆ ಆಗೋದೇ ಇಲ್ಲ. ಅವನು ವಧುಗಳು ಆಗಬೇಕು ಅಂದ್ಬಿಟ್ಟು ರುಕ್ಮಿಣಿ ಮತ್ತು ಶೈಪಿಯರು ಎಷ್ಟು ಕಷ್ಟ ಅನುಭವಿಸಿದ್ರು ಅದು ನನಗೆ ಗೊತ್ತು ಅಂಥೇಳಿ ಹೇಳ್ತಾನೆ. ಆಗ ದ್ರುಪದ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನಮ್ಮ ಕೃಷ್ಣೆ ತುಂಬ ಅದ್ಭುತವಾದ ಕನ್ಯೆ ಅವಳು, ಎಂಥ ಪರೀಕ್ಷೆ ಬೇಕಾದರೂ ಅವಳು ಗೆಲ್ತಾಳೆ ಅಂತ ಹೇಳ್ತಾನೆ. ಆಗ ಸಾಂದೀಪನಿಗಳು ಹೇಳ್ತಾರೆ, ರಾಜೋತ್ತಮ, ನಿನ್ನ ಮಗಳನ್ನು ನಾನು ಚೆನ್ನಾಗಿ ಬಲ್ಲೆ, ಆಕೆ ಆರ್ಯಾವರ್ತದ ಅತ್ಯುತ್ತಮ ಕ್ಷತ್ರಿಯನಿಗೆ ಅತ್ಯುತ್ತಮ ಸತಿ ಆಗ್ತಾಳೆ ಅಂತ ಹೇಳ್ತಾರೆ. ಆಗ ದ್ರುಪದ ಹೇಳ್ತಾನೆ, ಕೃಷ್ಣನಿಗೆ ಅವಳು ತಕ್ಕವಳು, ಇದು ನನ್ನ ಭರವಸೆ ಅಂತ. ಆಗ ಸಾಂದೀಪನಿಗಳು ಹೇಳ್ತಾರೆ, ಇಲ್ಲ, ಕೃಷ್ಣ ಬಹುಶಃ ಈ ಪ್ರಸ್ತಾಪಕ್ಕೆ ಒಪ್ಪೋದಿಲ್ಲ. ಏಕೆಂದರೆ ಒಪ್ಪಿದ್ರೆ ತನ್ನ ಮೈದನರ ಜೊತೆಗೆ ಕದನ ಮಾಡೋಕ್ಕೆ ಅವನು ಪ್ರತಿಜ್ಞೆ ಮಾಡಬೇಕಾಗತ್ತೆ. ಅಂದರೆ ಪಾಂಡವ್ರ ಜೊತೆ ಅವನು ಯುದ್ಧ ಮಾಡಲೇಬೇಕಾಗತ್ತೆ, ನಿನಗೆ ಅವರ ಅಳಿಯ ಆದರೆ ಅವನು ಪಾಂಡವರನ್ನು ಬಹಳ ಪ್ರೀತಿಸ್ತಾನೆ, ಹಾಗಾಗಿ ಅವನು ಈ ಪ್ರಸ್ತಾಪವನ್ನು ಒಪ್ಪಲಿಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ದ್ರುಪದ ಹೇಳ್ತಾನೆ, ಗುರುಗಳೇ, ನಿಮ್ಮ ಮಾತನ್ನು ಅವನು ಖಂಡಿತವಾಗಿ ಕೇಳ್ತಾನೆ. ಅವನು ನನ್ನ ಮಗಳನ್ನು ಕೈ ಹಿಡಿಯೋದಾದರೆ ಅವನು ಏನು ಕೇಳಿದ್ರು ಕೂಡ ಕೊಡ್ತೀನಿ, ರಾಜ್ಯದಲ್ಲಿ ಪಾಲು ಬೇಕಾದರೂ ಕೊಡ್ತೀನಿ, ಯಾದವರು ಮತ್ತೆ ಮೊದಲಲ್ಲಿ ನೆಲೆಸಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಸಾಂದೀಪನಿಗಳು ಕೇಳ್ತಾರೆ, ನಿನ್ನ ಮಗಳು ಆ ಕೃಷ್ಣ ವಾಸುದೇವನನ್ನು ಒಲಿಸ್ಕೊಳ್ಳೋಕ್ಕೆ ಒಪ್ತಾಳ? ತನ್ನ ಮನಸ್ಸಿನ ಕಲ್ಪನೆಯಲ್ಲಿ ಕೃಷ್ಣ ಬೇಕು ಅಂದರೆ ಕೃಷ್ಣ ಒಪ್ಪೋದಿಲ್ಲ, ತಾನು ಇರೋ ರೀತಿಯಲ್ಲೇ ಬೇಕು ಅಂದರೆ ಅವನು ಒಪ್ಕೋಬಹುದು. ಅಂದರೆ ತಾನು ಹೇಳಿದ ಹಾಗೆ ಕೇಳುವಂತಹ ಗಂಡು ಅವನು ಅಲ್ವೇ ಅಲ್ಲ, ಅವನು ಹೇಳಬೇಕು, ಅವನು ಹೇಳಿದ್ದನ್ನು ಅವರು ಒಪ್ಕೋಬೇಕು. ಆ ಥರದ ಹೆಣ್ಮಕ್ಳಾದರೆ ಮಾತ್ರ ಅವನು ಒಪ್ಪಬಹುದು, ಗೊತ್ತಿಲ್ಲ ಅಂಥೇಳಿ ಸಾಂದೀಪನಿಗಳು ಹೇಳ್ತಾರೆ. ಆಗ ದ್ರುಪದ ಹೇಳ್ತಾನೆ, ದ್ರೌಪದಿ ಅವನ ಸಾಹಸಗಳನ್ನು ಕೇಳಿದ್ದಾಳೆ, ಅವನನ್ನು ಬಹಳ ಮೆಚ್ಚಿಕೊಂಡಿದ್ದಾಳೆ, ಆದರೆ ಬಹಳ ಸ್ವಾಭಿಮಾನ್ಯ ಹುಡುಗಿಯವಳು. ಮುಗುಳ್ನಗೆನಂತ ದ್ರುಪದ ಹೇಳ್ತಾನೆ, ತಂದೆ ರಕ್ತ ಅದು, ಅವಳು ಬಹುಶಃ ಒಲಿಸ್ಕೊಳ್ಳೋಕ್ಕೆ ಪ್ರಯತ್ನಿಸೋದಿಲ್ಲ, ಅವನೇ ಇವಳಿಗೆ ಒಲಿಯಬೇಕು ಅಂತ ಹೇಳ್ತಾನೆ. ಆಗ ಸಾಂದೀಪನಿಗೆ ಹೇಳ್ತಾರೆ, ಅವನನ್ನು ನೋಡಿದ್ರೆ ತನ್ನ ಸ್ವಾಭಿಮಾನ, ಹೆಮ್ಮೆ ಎಲ್ಲವನ್ನು ಯಾವ ಹೆಣ್ಮಗಳಾದರೂ ಮರೆಯಬೇಕು, ಗೊತ್ತಿಲ್ಲ, ಮಹಾರಥಿಕ ಅನ್ನೋದು ಅವನ ಗುಣದಲ್ಲಿ ಬಹಳ ಚಿಕ್ಕದು ಅಂತ ಸಾಂದೀಪನಿಗೆ ಹೇಳ್ತಾರೆ. ಹೇಗೆ ಅವನ ಸ್ವಭಾವ ಹೇಗೆ ಅಂತ ದ್ರುಪದ ಕೇಳ್ತಾನೆ. ಆಗ ಸಾಂದೀಪನಿ ಹೇಳ್ತಾನೆ, ಅವನು ಬರೀ ಯೋಧ ಅಷ್ಟೇ ಅಲ್ಲ, ಸೌರಾಷ್ಟ್ರದಲ್ಲಿ ಯಾದವರು ನೆಲೆಸೋ ಹಾಗೆ ಮಾಡಿದ. ಅವನ ನಾಯಕತ್ವದಲ್ಲಿ ಈ 3 ವರ್ಷದಲ್ಲಿ ಯಾದವರಿಗೆ ನಿರ್ಭಯ, ಬಲ, ಐಶ್ವರ್ಯ ಎಲ್ಲ ಬಂದಿದೆ. ಕುದುರೆಗಳು, ದನಗಳು ವೃದ್ಧಿಗಳಾಗಿದೆ. ಅವರ ಹಡಗುಗಳು ದ್ವಾರಕೆಯ ರೇವಿನಿಂದ ಸಮುದ್ರದ ಮಧ್ಯದವರೆಗೂ ಪ್ರಯಾಣ ಮಾಡಿ ಎಷ್ಟೋ ತಿಳಿಯದ ದೇಶಗಳಿಂದ ಅಪಾರವಾದ ಸಂಪತ್ತನ್ನು ತರ್ತಾ ಇದೆ, ಅತ್ಯುತ್ತಮವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ದ್ರುಪದ ಹೇಳ್ತಾನೆ, ಯಾದವರು ಅವನನ್ನು ದೇವ್ರ ಹಾಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಸಾಂದೀಪನಿಗಳು ಹೇಳ್ತಾರೆ, ಶ್ರದ್ಧೆಯ ಗೂಢ ಪ್ರವಾಹವನ್ನು ಅವನು ಹರಿಸ್ತಾನೆ. ಯಾದವರಿಗೆ ಅವನು ಅಂದರೆ ಬಹಳ ಸ್ಫೂರ್ತಿ. ಅವನು ಮೊದಲು ಇದ್ದ ಹಾಗೆ ಅವರು ತುಂಟತನದಲ್ಲಿ ಇಲ್ಲ, ಏಕೆಂದರೆ ಅವರು ಸಹಿಸಿರೋ ಸಂಕಟ, ಕೃಷ್ಣನ ನಾಯಕತನ ಅವರಲ್ಲಿ ಅದ್ಭುತ ಶಿಸ್ತನ್ನು ಮೂಡಿಸಿದೆ. ಹಾಗಾಗಿ ಯಾದವರು ತಮ್ಮ ಸುತ್ತಮುತ್ತ ಇರೋ ಪಾಳೆಯಪಟ್ಟುಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಆ ಜರಾಸಂಧನನ ಮಿತ್ರನಾಗಿದ್ದ ಸಾಲ್ವನನ್ನು ಕೂಡ ಪೂರ್ತಿ ಸೋಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸಾಂದೀಪನಿಗಳು ಹೇಳ್ತಾರೆ. ಆಮೇಲೆ ಮುಂದುವರಿಸ್ತಾರೆ.
ಕೃಷ್ಣನನ್ನು ಭೇಟಿಯಾಗೋದು ಬಹಳ ಅಪಾಯಕರ. ಅವನನ್ನು ಯಾರು ನೋಡಿದ್ರೂ ತಕ್ಷಣ ಅವನಿಗೆ ಒಲಿದು ಬಿಡ್ತಾರೆ. ಅವನನ್ನು ಒಲಿಯೋದು ಅಂದರೆ ಏನು? ಸರ್ವಸ್ವವನ್ನು ಕೂಡ ಅವನಿಗಾಗೆ ಸಮರ್ಪಣೆ ಮಾಡಬೇಕು. ಅವನು ನನ್ನ ಶಿಷ್ಯಕ್ಕೆ ಸರಿಯೇ, ಅವನೇ ನನ್ನ ಶಿಷ್ಯ. ಆದರೆ ದೇವರೇ ಮನುಷ್ಯ ಆಗಬಹುದು ಅಂದರೆ ಅದು ನನ್ನ ಕೃಷ್ಣನೇ ಅಂತೇಳ್ಬಿಟ್ಟು ಸಾಂದೀಪನಿಗಳು ಶಿಷ್ಯನ ಬಗ್ಗೆ ಹೇಳ್ಕೊಳ್ತಾರೆ. ಆಗ ದೃಪದ ಮತ್ತೆ ಹೇಳ್ತಾನೆ, ಹಾಗಾದರೆ ಗುರುಗಳೇ, ನಿಮ್ಮನ್ನು ಮತ್ತೆ ಕೇಳ್ಕೊಳ್ತೀನಿ, ಹೇಗಾದರೂ ಮಾಡಿ ನನ್ನ ಮಗಳಿಗೆ ಅವನನ್ನು ಕೈ ಹಿಡಿಯೋಕ್ಕೆ ಹೇಳಿ. ಅವನು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಬಲ್ಲ. ಇದರಿಂದ ಪಾಂಚಾಲರಿಗೂ ಯಾದವರಿಗೂ ಕೂಡ ಸಂಬಂಧನೂ ಆಗುತ್ತೆ. ಹೇಗಾದರೂ ಮಾಡಿ ಕೃಷ್ಣನನ್ನು ಒಪ್ಪಿಸಿ ಅಂತ ಬಲವಂತ ಮಾಡ್ತಾನೆ. ಆಗ ಸಾಂದೀಪನಿಗಳು ಹೇಳ್ತಾರೆ, ರಾಜಶ್ರೇಷ್ಠನೇ, ಇನ್ನೊಂದು ಸಲ ಪ್ರವಾಸ ತೀರ್ಥಕ್ಕೆ ಹೋದಾಗ ನೀನು ಹೇಳಿದ್ದನ್ನು ಅವನಿಗೆ ಹೇಳ್ತೀನಿ. ಆದರೆ ಕೃಷ್ಣನಿಗೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ನಾನು ಹೇಳೋದಿಲ್ಲ. ಅಷ್ಟೊಂದು ಖಂಡಿತವಾಗಿ ಹೇಳ್ತಕ್ಕಂಥ ಯಾರನ್ನೂ ಕೂಡ ನಾನು ಇದುವರೆಗೂ ನೋಡಿಲ್ಲ. ನಾನು ಗುರುನೇ ಆಗಿದ್ದರೂ ಕೂಡ ಅವನಿಗೆ ಹೀಗೆ ಮಾಡು ಅಂತ ನಾನು ಯಾವುದ್ರ ಬಗ್ಗೆನೂ ಹೇಳೋದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಕಾಂಪಿಲ್ಯದಲ್ಲಿ ಕೆಲವಾರು ದಿನ ಇದ್ದು ಗುರು ಸಾಂದೀಪನಿಗಳು ಮತ್ತು ಅವರ ಶಿಷ್ಯರು ಭೃಗುತೀರ್ಥದಿಂದ ಕಡಲಿನ ಮಾರ್ಗವಾಗಿ ಮಧ್ಯಾಹ್ನದ ಹೊತ್ತಿಗೆ ಪ್ರವಾಸ ತೀರ್ಥಕ್ಕೆ ಬರ್ತಾರೆ. ಇನ್ನು ಇಲ್ಲಿ ಶೂರಕುಲದ ಯಾದವರ ಮುಖ್ಯ ವಸುದೇವನ ಮಗನಾದ ಕೃಷ್ಣ ಎಂದಿಗಿಂತ ಅವನು ಮೊದಲೇ ಹಾಸಿಗೆಯಿಂದ ಬೇಗ ಹೇಳ್ತಾನೆ. ಆಗ ಅವನ ಹೆಂಡತಿಯರಾದ ರುಕ್ಮಿಣಿ ಮತ್ತು ಶೈಬ್ಯ ಇಬ್ಬರು ಅವನಿಗೆ ಬೆಳಗಿನ ವಂದನೆಗಳನ್ನು ಮಾಡ್ತಾರೆ. ಅವರು ವಂದನೆಗಳನ್ನು ಸ್ವೀಕರಿಸ್ಕೊಂಡು ಅವನು ಒಂದು ರೀತಿಯ ಹಾಸ್ಯದಿಂದ ಹೇಳ್ತಾನೆ, ಇವತ್ತು ಗುರುಗಳು ಬರ್ತಾ ಇದ್ದಾರೆ, ನೀವು ನಿಮ್ಮ ಗಂಡನನ್ನು ಎಷ್ಟು ಸುಖವಾಗಿ ಇಟ್ಟಿದ್ದೀರೋ ಇಲ್ವೋ ಅಂತ ಅವರು ತೀರ್ಮಾನ ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಆಗ ರುಕ್ಮಿಣಿ ಹೇಳ್ತಾಳೆ, ನಾವು ಹೇಳ್ತೀವಿ ನಮ್ಮ ಗಂಡ ನಮ್ಮನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಸಂತೋಷಪಡಿಸ್ತಾನೆ ಅಂತ ನಾವು ದೂರ ಹೇಳ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಹೇಳಿ ನೋಡಿ, ನಿಮ್ಮ ಮುಖ ನೋಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ ಅಲ್ವಾ ಶೈಬ್ಯೆ ಅಂತೇಳ್ಬಿಟ್ಟು ಕೃಷ್ಣ ಹೆಂಡತಿಯರನ್ನು ಹಾಸ್ಯ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಅಣ್ಣ ಬಲರಾಮ ಮತ್ತು ಗೆಳೆಯನಾದ ಸಾತ್ಯಕನ ಮಗ ಸಾತ್ಯಕಿ ಹೀಗೆ ಮೊದಲಾದ ಹೆಸರಾದವ್ರನ್ನೆಲ್ಲ ಕರ್ಕೊಂಡು ಸಮುದ್ರ ತೀರಕ್ಕೆ ಹೋಗ್ತಾನೆ. ಬಲರಾಮ ಭೀಮಕಾಯಿನಾದವನು, ಭೀಮಬಲ, ಸರಸಿ, ಸ್ಪಷ್ಟಭಾಷಿ, ಮೃದು ಸ್ವಭಾವಿ, ಗದಾಯುದ್ಧದಲ್ಲಿ ಮಾತ್ರ ಭಯಂಕರ ಅಂತ ಹೆಸರಾದವನು. ಅಂದರೆ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಅವನು ಎಲ್ಲರನ್ನೂ ಸೋಲಿಸ್ತಾ ಇರ್ತಾನೆ. ಎಲ್ಲಕ್ಕಿಂತ ಹೆಚ್ಚಿಗೆ ಏನು ಅವನ ವಿಶೇಷ ಅಂದರೆ ತಮ್ಮ ಕೃಷ್ಣನಲ್ಲಿ ಬಹಳ ಪ್ರೀತಿ ಅವನಿಗೆ. ಸ್ವಂತದ ಜಂಬ ಏನೂ ಇಲ್ಲದೇ ಇದ್ದರೂ ಕೂಡ ಆ ತಮ್ಮನ ಸಾಹಸಗಳನ್ನು ಹೆಚ್ಚಾಗಿ ಹೇಳಿಕೊಂಡು ತಾನು ಹೆಮ್ಮೆ ಪಡ್ತಾ ಇರ್ತಾನೆ. ಇನ್ನು ಸಾತ್ಯಕಿ ದೃಢಕಾಯನಾಗಿರ್ತಾನೆ, ಶಸ್ತ್ರವಿದ್ಯಾ ನಿಪುಣನಾಗಿರ್ತಾನೆ, ನುರಿತ ಮಲ್ಲ, ಪಳಗಿದ ರತಿಕ, ಸ್ವಭಾವನೂ ಬಹಳ ಚುರುಕು. ಅವನು ಸದಾ ನೆರಳಿನ ಹಾಗೆ ಕೃಷ್ಣನನ್ನು ಹಿಂಬಾಲಿಸ್ತಿರ್ತಾನೆ. ಕೃಷ್ಣ ಯಾವ ಸಾಹಸಕ್ಕೆ ಕೈ ಹಾಕಲಿ ಶ್ರದ್ಧಾ ಭಕ್ತಿಗಳಿಂದ ತಾನೂ ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇರ್ತಾನೆ. ಇನ್ನು ಈ ಕೃಷ್ಣ, ಬಲರಾಮ ಮತ್ತು ಸಾತ್ಯಕಿಗಳು ಉಳಿದವರೆಲ್ಲರೂ ಸಮುದ್ರ ದಡಕ್ಕೆ ಹೋಗ್ತಾರೆ. ಅವ್ರಿಗೆ ಇದು ದಿನದ ರೂಢಿ. ಎಲ್ಲ ತರುಣಯಾದವರು ಕೂಡ ತಮ್ಮ ತಮ್ಮ ಶಸ್ತ್ರವಿದ್ಯಾ ನೈಪುಣ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸದಾ ಅಲ್ಲಿ ಸೇರಿ ಅದನ್ನು ಮಾಡ್ತಾ ಇರ್ತಾರೆ. ಈ ಸಾಮೂಹಿಕ ಸಾಹಸಕ್ಕೆ ಈ ದಿನದ ಅಭ್ಯಾಸ ಬಹಳ ಅನುಕೂಲ ಆಗಿರುತ್ತೆ. ಹಾಗಾಗಿ ಅವರು ತುಂಬ ಬೇಗ ಪ್ರಬಲರಾಗಿರ್ತಾರೆ. ಅಂದರೆ ನನಗೆ ಈ ವಿದ್ಯೆ ಗೊತ್ತು, ನಾನು ಮತ್ತೆ ಅಂತಕ್ಕೆ ಮಾಡಬೇಕು ಅಂತ ಅವರು ಅಂದ್ಕೊಂಡೇ ಇರೋದಿಲ್ಲ. ಪ್ರತಿನಿತ್ಯನೂ ಅವರು ಅದನ್ನು ಅಭ್ಯಾಸ ಮಾಡಿ ತುಂಬ ಪ್ರಬಲರಾಗ್ತಾರೆ. ದೇಹ ಬಲ, ಶಾರೀರಿಕವಾಗಿ ಕಷ್ಟವನ್ನು ಸಹಿಸೋದು, ಈ ಎರಡೂ ಕೂಡ ಜೀವನಕ್ಕೆ ಅತಿ ಅವಶ್ಯಕ ಅಂತ ಅವರು ತಿಳ್ಕೊಂಡಿರ್ತಾರೆ. ಸರಿ, ಗುರುಗಳು ಬರ್ತಾರೆ. ತೀರದಲ್ಲಿ ಯಾದವರನ್ನು ನೋಡ್ತಾರೆ. ಕೃಷ್ಣ ಕೆಲವರನ್ನ ಒಂದು ಮಾತು ಆಡಿಸ್ತಾನೆ, ಕೆಲವ್ರ ಕಡೆ ಕಿರುನಗೆ ಬೀರ್ತಾನೆ, ಕೆಲವ್ರಿಗೆ ತಲೆಬಾಗಿ ವಂದನೆಯನ್ನು ಮಾಡ್ತಾನೆ. ಪ್ರತಿಯಾಗಿ ಎಲ್ಲರೂ ಜೈ ಕೃಷ್ಣ, ಜೈ ಶ್ರೀಕೃಷ್ಣ ಅಂತ ಕೂಗ್ತಿರ್ತಾರೆ. ಅವನ ಗದೆ ಕೌಮೋದಕಿಯನ್ನು ಅವನೊಬ್ಬನ ಕೈಲಿ ಮಾತ್ರ ಎದೆ ಏರ್ಸೋಕ್ಕೆ ಸಾಧ್ಯ, ಅಷ್ಟು ದೊಡ್ಡ ಬಿಲ್ಲದು. ಶಾಂಗ್ನವನ್ನು ಕೂಡ ಅವನ ಒಬ್ಬ ಸೇವಕ ಇಟ್ಕೊಂಡು ನಿಂತಿರ್ತಾನೆ. ಆದರೆ ಗುರುಗಳು ಬರೋ ದಿನ ಅವನು ಗದೆಯನ್ನು ಹಿಡಿಯೋದಿಲ್ಲ, ಬಿಲ್ಲನ್ನು ಕೂಡ ಮಣಿಸೋದಿಲ್ಲ. ಪ್ರದರ್ಶನದಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರಲ್ಲ, ಅವ್ರನ್ನ ಬೇಷ್ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ. ಈ ಶಸ್ತ್ರಾಭ್ಯಾಸ ಮುಗಿದ ಮೇಲೆ ಯಾದವರ ಜೊತೆಗೆ ಕೃಷ್ಣ ಮತ್ತು ಬಲರಾಮರು ಸಮುದ್ರದಲ್ಲಿ ಈಜಕ್ಕೆ ಹೋಗಿರ್ತಾರೆ. ಇನ್ನು ಗುರುಗಳು ಬಂದಿರಲ್ಲ, ಬರೋದನ್ನು ಎದುರು ನೋಡ್ತಾ ಇರ್ತಾರೆ. ಇವರು ಸಮುದ್ರದಲ್ಲಿ ಈಜು ಮುಗಿಸಿ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಅರ್ಘ್ಯವನ್ನು ಕೂಡ ಕೊಡ್ತಾರೆ. ಆಮೇಲೆ ಅಲ್ಲೇ ಇದ್ದಂತಹ ಸೋಮನಾಥ ದೇವಾಲಯದಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ.
ಅದು ಚಳಿಗಾಲದ ಬೆಳಗಿನ ಸಮಯ. ಯಾದವರು ಪುರೋಹಿತರಾದ ಗರ್ಗಾಚಾರ್ಯರು ಕೂಡ ಅಲ್ಲಿ ಬಂದು ಸೇರ್ತಾರೆ. ಸರಿ, ಬಲರಾಮ, ಸಾತ್ಯಕಿ, ಕೃಷ್ಣ ಇವರೆಲ್ಲರೂ ಸಾಂದೀಪನಿ ಗುರುಗಳನ್ನು ಎದುರುಗೊಳ್ಳೋಕ್ಕೆ ಅಂದ್ಬಿಟ್ಟು ಹತ್ರ ಹೋಗ್ತಾರೆ. ಸಾಂದೀಪನಿಯ ಮುಖ್ಯ ಶಿಷ್ಯರು ಮತ್ತು ಇತರ ಶಿಷ್ಯರ ಜೊತೆಗೆ ದೋಣಿಗಳಿಂದ ಬರ್ತಾರೆ. ಅವ್ರನ್ನ ಗರ್ಗಾಚಾರ್ಯರು ಎದುರುಗೊಳ್ತಾರೆ. ಆ ಹಳೆ ವಿದ್ಯಾರ್ಥಿಗಳು ಕೆಲವರು ಕೃಷ್ಣ ಮತ್ತು ಬಲರಾಮರಿಗೆ ಪರಿಚಯ ಇರೋರು ಅವರಿಗೆ ನಮಸ್ಕಾರಗಳು ಮಾಡ್ತಾರೆ. ತಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇವರಿಬ್ಬರು ಎಷ್ಟೊಂದು ಪವಾಡಗಳನ್ನು ಮಾಡಿ ಹೆಸರಾಗಿದ್ದಾರೆ ಅಂತ ಆ ಎಲ್ಲ ಹುಡುಗರಿಗೂ ಕೂಡ ಕೃಷ್ಣ ಮತ್ತು ಬಲರಾಮರ ಬಗ್ಗೆ ಅತೀವ ವಿಶ್ವಾಸ ಇರುತ್ತೆ. ಕೃಷ್ಣಾರ್ಜುನ ದಾರಿಯಾಗಿ ಕೈಯಲ್ಲಿ ದಂಡವನ್ನು ಹಿಡ್ಕೊಂಡು ದೃಢದೇಹಿಯೂ ಆಗಿದ್ದಂತಹ ಸಾಂದೀಪನೆಗಳು ಎಲ್ಲರೂ ಇಳಿದ ನಂತರ ದೋಣಿಯಿಂದ ಇಳಿತಾರೆ. ಇಳಿದವರೇ ಮೊದಲು ವಾತ್ಸಲ್ಯಪೂರ್ಣವಾಗಿ ಕೃಷ್ಣನನ್ನು ಅಪ್ಕೊಳ್ತಾರೆ. ತಮ್ಮ ಇಷ್ಟ ಶಿಷ್ಯನಲ್ಲಿ ಎದ್ದು ಕಾಣೋ ಒಂದು ಸೌಜನ್ಯವನ್ನು ಗುರುಗಳು ಅತಿ ಮೆಚ್ಚುಗೆಯಿಂದ ನೋಡ್ತಾರೆ. ಅಂದರೆ ಅವರಿಗೆ ಈ ಶಿಷ್ಯನ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ. ನೋಡಲಿಕ್ಕೆ ತುಂಬ ಕಠೋರನಾಗಿ ಇರೋದಿಲ್ಲ, ಸಂತೋಷವಾಗಿ ಇದ್ದಾನೆ ಅಂತ ಅವನಿಗನ್ನಿಸ್ತಿರುತ್ತೆ. ನಗೆ ಕೂಡ ಸಹಜವಾಗಿ ಬರ್ತಾ ಇರುತ್ತೆ, ಮಧುರವಾಗಿ ನಗ್ತಾ ಇರ್ತಾನೆ. 4 ಕಿಡಿಗೇಡಿ ಕುದುರೆಗಳನ್ನು ಕಟ್ಟಿ ರಥವನ್ನು ನಡೆಸ್ತಾ ಶತ್ರುಗಳ ಶಿರಶ್ಛೇದನವನ್ನು ಮಾಡಿ ಚಕ್ರವನ್ನು ತಿರುಗಿಸ್ಬಿಡ್ತಾನೆ ಇವನು ಅಂತ ಯಾರಿಗೂ ಅನಿಸೋದಿಲ್ಲ. ಅಷ್ಟು ಮಧುರವಾಗಿ ಮೃದುವಾಗಿ ಕಾಣ್ತಾ ಇರ್ತಾನೆ. ಇಷ್ಟೆಲ್ಲ ಶ್ರೇಷ್ಠತೆ ಇದ್ದರೂ ಕೂಡ ಅವನಲ್ಲಿ ಅಹಂಕಾರ ಇಲ್ವಲ್ಲ ಅಂತ ಹೇಳಿಬಿಟ್ಟು ಶಿಷ್ಯನ ಬಗ್ಗೆ ಗುರುಗಳಿಗೆ ಬಹಳ ಸಮಾಧಾನ ಆಗುತ್ತೆ. ರಾಜಸ್ಥಾನಗಳಲ್ಲಾಗಲಿ ಹಳ್ಳಿಯ ಚೌಕಗಳಲ್ಲಾಗಲಿ ಒಂದೇ ರೀತಿ ಮಾಡ್ತಾ ಇರ್ತಾನೆ. ಎಲ್ಲರನ್ನು ಸಮಾನವಾಗಿ ಮಾತಾಡಿಸ್ತಿರ್ತಾನೆ, ಕಾಣ್ತಿರ್ತಾನೆ. ಅವನು ನಾನು ಇಷ್ಟೆಲ್ಲ ಪವಾಡ ಮಾಡಿದ್ದೀನಿ ಅಂತ ತೋರಿಸ್ತಕ್ಕಂತಹ ಒಂದು ಮಾತು ಅಥವಾ ಒಂದು ನಡವಳಿಕೆ ಕೂಡ ಅವನಲ್ಲಿ ಇರೋದಿಲ್ಲ. ಕುತ್ತಿಗೆಯಲ್ಲಿ ಒಂದು ಸಂಪಿಗೆ ಹೂಗಳ ಹಾರವನ್ನು ಹಾಕ್ಕೊಂಡಿರ್ತಾನೆ. ಅವನು ನಕ್ಕಾಗೆಲ್ಲ ಕಿರೀಟದ ಮೇಲಿದ್ದ ಮಯೂರದ ಪಿಂಚ ಸಂತೋಷವಾಗಿ ಅಲೆ ಅಲೆ ಆಡ್ತಾ ಇರುತ್ತೆ. ಅವನು ಹುಟ್ಟಿದ್ದ ಹಳದಿ ಪೀತಾಂಬರದ ಮಡಿಕೆಗಳು ಕೂಡ ತುಂಬ ಮಟ್ಟಸವಾಗಿ ಚೆನ್ನಾಗಿರುತ್ತೆ. ಸಾಂದೀಪನಿಗಳ ಹೃದಯ ಹಿಗ್ಗಿನಿಂದ ತುಂಬಿ ತುಳುಕಿ ಆನಂದ ಆಗುತ್ತೆ. ಇಂತಹ ಆಧ್ಯಾತ್ಮಿಕ ಪುತ್ರನನ್ನು ತಾನು ಪಡೆದ್ನಲ್ಲ ಅಂತ ಅವ್ರಿಗೆ ಸಮಾಧಾನ ಆಗುತ್ತೆ. ಕೃಷ್ಣನ ನಂತರ ಅಲ್ಲಿ ಬಲರಾಮ ಬರ್ತಾನೆ ಗುರುಗಳನ್ನು ಎದುರುಗೊಳ್ಳೋಕ್ಕೆ ಅಂತ. ಆ ಮಹಾದೇಹಿ ತೆಳ್ಳಗಿನ ಗುರುಗಳನ್ನು ತನ್ನ ಸ್ಥೂಲ ಭಾವಗಳಿಂದ ಸುತ್ತಕೊಂಡು ಅವ್ರಿಗೆ ಉಸಿರಾಡಿದ ಹಾಗೆ ಮಾಡ್ತಾನೆ. ಅನಂತರ ಗುರುಗಳು ಉದ್ಧವ ಎಲ್ಲಿ ಅಂತ ಕೇಳ್ತಾರೆ. ಅವನನ್ನು ಹಸ್ತಿನಾಪುರಕ್ಕೆ ಕಳಿಸಿದ್ದಾನೆ ಕೃಷ್ಣ. ದ್ವಾರಕೆ ಅವನಿಗೆ ಸರಿ ಹೋಗಲಿಕ್ಕಿಲ್ಲ ಅಂತ ಬಲರಾಮ ನಗತಾನೆ. ಈ ಮಧ್ಯೆ ಯಾದವರ ಯೋಗಕ್ಷೇಮವನ್ನು ಕಾಯ್ತಾ ಇದ್ದರೂ ಕೂಡ ಹೊರಗಡೆ ಜಗತ್ತಲ್ಲಿ ಏನು ನಡೀತಿದೆ ಅನ್ನೋದನ್ನು ಕೃಷ್ಣ ಗಮನಿಸ್ತಾನೆ ಇರ್ತಾನೆ. ಎಂದು ಆ ಕಾರ್ಯವನ್ನು ಅವನು ತಪ್ಪಿಸೋದಿಲ್ಲ. ಯಾದವರಿಗೂ ಕೂಡ ಬೇಕಾದಷ್ಟು ಐಶ್ವರ್ಯ ಬಂದಿರುತ್ತೆ. ಆದರೂ ಕೂಡ ಆರ್ಯಾವರ್ತದ ಇತಿಹಾಸಕ್ಕೂ ಧರ್ಮಕ್ಕೂ ಒಂದು ನಂಟಿದೆ ಅನ್ನೋದನ್ನು ಕೃಷ್ಣ ಎಂದು ಮರ್ತಿರೋದಿಲ್ಲ. ಭೀಮ ಮತ್ತು ಅರ್ಜುನರು ಒಬ್ಬರ ನಂತರ ಒಬ್ಬರು ಮಧುರೆಗೆ ಬರ್ತಾರೆ. ಆವಾಗ ಬಂದಾಗ ಕಳೆದ ಕಾಲವನ್ನು ಅವನು ಒಂದು ಸ್ವಲ್ಪನೂ ಮರಿದೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಉತ್ತರದಲ್ಲಿ ಅವರು ಮಾಡ್ತಾ ಇದ್ದದ್ದನ್ನು ಕೂಡ ಆಸಕ್ತಿಯಿಂದ ಗಮನಿಸ್ತಾ ಇರ್ತಾನೆ. ತಾವು ಸಾಂದೀಪನಿಗಳ ಆಶ್ರಮದಲ್ಲಿ ಒಟ್ಟಾಗಿ ಅಭ್ಯಾಸ ಮಾಡ್ತಾ ಇದ್ದಾಗಲಿಂದಲೂ ಕೂಡ ಅವಂತಿಯ ಅವಳಿ ಜವಳಿ ರಾಜಕುಮಾರರಾದ ವಿಂದ ಮತ್ತು ಅನುವಿಂದರು ಕೃಷ್ಣನಿಗೆ ಆಪ್ತ ಮಿತ್ರರಾಗಿರ್ತಾರೆ. ಅವಂತಿ ಒಂದು ಪ್ರಮುಖ ಕೇಂದ್ರವಾಗಿ ಬೆಳೀತಾ ಇರುತ್ತೆ. ಆರ್ಯಾವರ್ತದ ಎಲ್ಲ ಕಡೆಯಿಂದಲೂ ಕೂಡ ಜನ ಅಲ್ಲಿಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಅನುಕೂಲ ಆದಾಗೆಲ್ಲ ಈ ರಾಜ್ಕುಮಾರರು ದೇಶದ ನಾನಾ ಭಾಗದ ಸಮಾಚಾರಗಳನ್ನು ಕೃಷ್ಣನಿಗೆ ಹೇಳ್ತಾ ಇರ್ತಾರೆ. ಇನ್ನು ಬ್ರಾಹ್ಮಣರು ಕೂಡ ಒಂದೇ ಭಾವನೆಯಿಂದ ಆರ್ಯಲೋಕದಲ್ಲೆಲ್ಲ ಧರ್ಮ ಹರಿಯೋ ಹಾಗೆ ಮಾಡ್ತಾ ಇರ್ತಾರೆ. ಯಾತ್ರೆಗಳಲ್ಲಿ ಹೋಗಿ ದೇಶದ ಮೇಲೆ ದೇಶಗಳನ್ನು ಸುತ್ತಿ ಯಜ್ಞಗಳಲ್ಲಿ ಭಾಗವಹಿಸಿಕೊಂಡು ಆಶ್ರಮಗಳನ್ನು ಸಂದರ್ಶನ ಮಾಡಿಕೊಂಡು ಪುರಾತನ ರಾಜರ ಸಾಹಸಗಳನ್ನು ಕೂಡ ವರ್ಣಿಸ್ತಾ ಋಷಿಮುನಿಗಳ ಸಂದೇಶವನ್ನು ಪಡೀತಾ ರಾಜರು ಮತ್ತು ಯೋಧರ ಶ್ರೀಮಂತರ ಆಶ್ರಯವನ್ನು ಪಡೀತಾ ಅವರು ಕೂಡ ಸುತ್ತಾಡ್ತಾ ಇರ್ತಾರೆ. ಈ ಯಾತ್ರೆಗಳಲ್ಲಿ ಬ್ರಾಹ್ಮಣರು ಪ್ರವಾಸದ ಸೋಮನಾಥನ ದರ್ಶನವನ್ನು ಯಾವತ್ತೂ ಕೂಡ ತಪ್ಪಿಸ್ತಾ ಇರೋದಿಲ್ಲ. ಅಲ್ಲಿ ಯಾದವರಿಂದ ಆದರ ಆತಿಥ್ಯಗಳನ್ನು ಪಡ್ಕೊಂಡು ಉಡುಗೊರೆಗಳನ್ನು ಕೂಡ ಪಡ್ಕೊಂಡು ಅದಕ್ಕೆ ಬದಲಾಗಿ ತಾವು ನೋಡ್ಕೊಂಡು ಬಂದಂತಹ ದೇಶಗಳ ಸುದ್ದಿಗಳನ್ನು ಕೂಡ ಅವರು ತಿಳಿಸ್ತಾ ಇರ್ತಾರೆ.
ಇನ್ನು ದ್ವಾರಕೆಗೆ ಬಂದವರೆಲ್ಲ ಯಾದವರು ಬೆಳೆಸಿಕೊಂಡಿರುವಂತಹ ಈ ಬಲವನ್ನು ಕಂಡು ಆಶ್ಚರ್ಯಚಕಿತರಾಗಿರ್ತಾರೆ. ಕೃಷ್ಣನ ಒಂದು ಕೃಪಾಳುತನ ಮತ್ತು ವಿವೇಕಗಳನ್ನು ನೋಡಿ ಮೋಹಿತರಾಗಿರ್ತಾರೆ. ದ್ವಾರಕೆಯಿಂದ ಹೋಗುವಾಗ ಜೊತೆಯಲ್ಲಿ ಅವನ ಸಾಹಸದ ಕಥೆಗಳನ್ನೆಲ್ಲ ಹೋಗ್ತಾ ಇರ್ತಾರೆ. ತಾವು ಹೋದಲ್ಲೆಲ್ಲ ಅದನ್ನು ವರ್ಣಿಸಿ ಹೇಳ್ತಾ ಇರ್ತಾರೆ. ಹೀಗಾಗಿ ದೇಶದ ಬೇರೆ ಬೇರೆ ಭಾಗಗಳ ಎಲ್ಲ ಕಡೆಯೂ ಕೂಡ ಕೃಷ್ಣನ ಸಮಾಚಾರ ಹರಡುತ್ತಾ ಹೋಗ್ತಾ ಇರುತ್ತೆ. ಗುರು ಸಾಂದೀಪನಗಳ ಆಶ್ರಮದಿಂದಲೂ ಕೂಡ ಈ ವಿಷಯ ಎಲ್ಲ ಕಡೆಗೂ ಹರಡುತ್ತಾ ಇರುತ್ತೆ. ಹೀಗಾಗಿ ರಾಜರಿಗೆ ಮತ್ತು ಋಷಿಗಳಿಗೆ ಇಬ್ಬರಲ್ಲೂ ಕೃಷ್ಣನ ಬಗ್ಗೆ ಅತೀವವಾದ ವಿಶ್ವಾಸ ಇರುತ್ತೆ. ಹಾಗಾಗಿ ಅಲ್ಲೆಲ್ಲ ಒಂದು ರೀತಿಯ ಅಧಿಕಾರವನ್ನು ಸಾಂದೀಪನಗಳು ಪಡ್ಕೊಂಡಿರ್ತಾರೆ. ಹಾಗಾಗಿ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಕೃಷ್ಣನಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ರುಕ್ಮಿಣಿ ಸ್ವಯಂವರವನ್ನು ಕೃಷ್ಣ ಆಭಾಸಗೊಳಿಸಿದ ಮೇಲೆ ಜರಾಸಂಧ ಹತಾಶನಾಗಿ ಕ್ರೋಧಪರವಶನಾಗಿ ಮಗಧದ ರಾಜಧಾನಿಯಾದ ರಾಜಗೃಹಕ್ಕೆ ಹಿಂತಿರುಗಿರ್ತಾನೆ. ಕಾಶಿರಾಜನನ್ನು ಮುತ್ತಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಈ ಎಲ್ಲ ವದಂತಿ ಕಳೆದು ಸುಮಾರು 3 ವರ್ಷಗಳಾದರೂ ಕೂಡ ಅವನು ಯಾವುದೇ ಪ್ರಯತ್ನಕ್ಕೆ ಕೈ ಹಾಕಿರೋದಿಲ್ಲ. ಆದರೆ ಕೊನೆಗೆ ಧರ್ಮಕ್ಕೆ ಜಯ ಅನ್ನೋ ಹಾಗೆ ಹಸ್ತಿನಾಪುರದ ಕುರುಗಳು, ಕಾಂಪಿಲ್ಯದ ಪಾಚಾಲರು ಇವರ ಮೇಲೆ ಎಲ್ಲವನ್ನು ಅವಲಂಬಿಸಿದೆ ಅಂಥೇಳಿ ಕೃಷ್ಣನಿಗೆ ಗೊತ್ತಿರುತ್ತೆ. ಏಕೆಂದರೆ ಆರ್ಯಕುಲದ ರಾಜ್ಯಗಳಲ್ಲಿ ಹೆಚ್ಚು ಜನಸಂಪತ್ತು ಇದ್ದ ರಾಜ್ಯಗಳು ಅಂತಂದರೆ ಹಸ್ತಿನಾವತಿ ಮತ್ತು ಕಾಂಪಿಲ್ಯ ಮಾತ್ರ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.